ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿದ್ದ ಕಾಲಜ್ಞಾನದಲ್ಲಿ ಅದೊಂದು ಸಂಕೇತ ಸಿಕ್ಕರೆ ಸತ್ಯಯುಗ ಆರಂಭವಾಗತ್ತೆ ಅಂತ ಹೇಳಿದ್ದಾರೆ. ಆ ಸಂಕೇತ ಏನು? ಜೊತೆಗೆ ಕೋಡಿಮಠದ ಶ್ರೀಗಳ ಬಾಯಿಂದ ಬರೋ ನುಡಿಗಳು ಇಂದಿಗೂ ಕೂಡ ಸುಳ್ಳಾಗಿಲ್ಲ. ಪೂರ್ವಜರು ತಾಳೆಗರಿಯಲ್ಲಿ ಬರೆದಿಟ್ಟ ಕಾಲಜ್ಞಾನ ಭವಿಷ್ಯವನ್ನ ಇದ್ದದ್ದು ಇದ್ದ ಹಾಗೆ ನುಡಿದು ಕೋಡಿ ಶ್ರೀಗಳು ಫೇಮಸ್ ಆಗಿದ್ದಾರೆ. ರಾಜ್ಯ ಅಷ್ಟೇ ಅಲ್ಲ, ದೇಶಕ್ಕೆ ಸೀಮಿತವಾಗಿಲ್ಲ. ಪ್ರಕೃತಿ ವಿಪ್ಲವದಿಂದ ಹಿಡಿದು ರಾಜಕೀಯದವರೆಗೆ, ಇಸ್ಲಾಂ ರಾಷ್ಟ್ರದಿಂದ ಹಿಡಿದು ವಿಶ್ವದ ಗಣ್ಯ ನಾಯಕರವರೆಗೆ ಎಲ್ಲ ಕ್ಷೇತ್ರಗಳ ಬಗ್ಗೆ ಭವಿಷ್ಯವನ್ನ ನುಡಿದು ಅಚ್ಚರಿ ಮೂಡಿಸಿದ್ದಾರೆ. ಆದ್ರೀಗ ಕರುನಾಡ ರಾಜಕೀಯ, ದೇಶದಲ್ಲಿ ಆಗೋ ವಿಪ್ಲವ, ವಿಶ್ವಕ್ಕೆ ಬ್ರಹ್ಮಾಂಡಕ್ಕೆ ಬಂದಪಡಿಸಲಿರೋ ಕ್ಷುದ್ರ ಗ್ರಹದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ರಾಜ್ಯದಲ್ಲಿ ಮಹಿಳೆ ಸಿಎಂ ಆಗ್ತಾಳೆ, ದೇಶದಲ್ಲಿ ಒಂದು ದುರ್ಘಟನೆ ಸಂಭವಿಸುತ್ತೆ, ಭೂಮಿಗೆ ಕ್ಷುದ್ರ ಗ್ರಹವೊಂದು ಬಂದಪಡಿಸಲಿದೆ ಎನ್ನುವುದನ್ನ ಕೋಡಿ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಇದರ ಜೊತೆಗೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿಟ್ಟಂತಹ ಭವಿಷ್ಯ ಕಲಿಯುಗದಲ್ಲಿ ನಿಜವಾಗ್ತಾಗಿದೆ. ಹಾಗಾದ್ರೆ ಬನ್ನಿ, ಹಾಸನ ಜಿಲ್ಲೆಯ ಕೋಡಿಮಠದಿಂದ ಹೊರಬಂದ ಕಾಲಜ್ಞಾನ ಭವಿಷ್ಯವಾದ್ರೂ ಏನು, ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕೊಟ್ಟ ಆ ಸಂಕೇತವಾದ್ರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಜೊತೆಗೆ ಈ ಕಲಿಯುಗದಲ್ಲಿ ಏನೆಲ್ಲ ಪಾಪಕರ್ಮಗಳು ಆಗ್ತಾ ಇದ್ದಾವೆ ಅನ್ನೋದನ್ನ ಜಸ್ಟ್ ಒಂದು ಕಮೆಂಟ್ ಮೂಲಕ ತಿಳಿಸಿ. ಕಲಿಯುಗ ಬೇಗ ಅಂತ್ಯವಾಗಬೇಕು, ಸತ್ಯಯುಗ ಬೇಗ ಆರಂಭವಾಗಬೇಕು ಅನ್ನೋದಾದ್ರೆ ಕಮೆಂಟ್ ಮೂಲಕ ಹೌದು ಅಂತ ಕಮೆಂಟ್ ಮಾಡಿ. ಜೊತೆಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ನುಡಿದಂತಹ ಭವಿಷ್ಯವಾಣಿಗಳು ನಿಜವಾಗ್ತಾನೆ ಬಂದಿವೆ. ಅದರಲ್ಲೂ ಈ 3 ತಿಂಗಳಲ್ಲಿ 6 ಭವಿಷ್ಯವಾಣಿಗಳು ನಿಜವಾಗಿವೆ ಅಂದ್ರೆ ನೀವು ನಂಬಲೇಬೇಕು. ಕಳೆದ ಜನವರಿ ತಿಂಗಳಲ್ಲಿ ನುಡಿದಂತಹ ಆ ಭವಿಷ್ಯವಾಣಿಗಳು ಈಗ ನಿಜವಾಗಿವೆ. ಕ್ರೋಧಿನಾಮ ಸಂವತ್ಸರ ನಡೀತಾ ಇದೆ. ಎಲ್ಲರಿಗೂ ಪ್ರತಿಯೊಂದು ಮನೆಯಲ್ಲಿ ಜಗಳ, ಕ್ರೋಧ, ಸಿಟ್ಟು ಎಲ್ಲರನ್ನ ಕಾಡಲಿದೆ ಅಂತ ಹೇಳಿದ್ರು. ಅದೇ ತರನಾಗಿ ಎಲ್ಲರಲ್ಲೂ ಕೂಡ, ಎಲ್ಲರ ಮನೆಯಲ್ಲೂ, ಚಿಕ್ಕ ಮನೆಯಿಂದ ಚಿಕ್ಕ ಹಳ್ಳಿಯಿಂದ ದಿಲ್ಲಿಯವರೆಗೂ, ಪವರ್ಫುಲ್ ರಾಷ್ಟ್ರಗಳವರೆಗೂ ಎಲ್ಲ ಕಡೆ ಕ್ರೋಧ ಹೆಚ್ಚಾಗ್ತಾ ಇದೆ. ಅದೇ ತರನಾಗಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಮಹಾರಾಜರು ನುಡಿದಂತಹ ಭವಿಷ್ಯವಾಣಿಗಳು ನಿಜವಾಗ್ತಾ ಇದೆ. ಕಾಲಜ್ಞಾನ ಅಂತಂದ್ರೆ ಮುಂದೆ ಭವಿಷ್ಯದಲ್ಲಿ ಆಗುವ ಘಟನೆಗಳನ್ನ ಮುಂಚಿತವಾಗಿ ತಿಳಿದುಕೊಂಡಿರುವ ಸಾಧು ಸಂತರು ಅವುಗಳನ್ನ ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ. ಅದನ್ನ ಕಾಲಜ್ಞಾನ ಅಂತ ಕರೆಯಲಾಗತ್ತೆ. ಭವಿಷ್ಯದಲ್ಲಿ ಆಗುವ ಘಟನೆಗಳನ್ನ ಮೊದಲೇ ಹೇಳೋದು ಅದು ತ್ರಿಕಾಲಜ್ಞಾನಿಗಳಿಗೆ ಮಾತ್ರ ಸಂಭವನೀಯವಾಗಿರತ್ತೆ. ಇನ್ನು ರಾಜ್ಯದಲ್ಲಿ ಮಹಿಳೆಯೊಬ್ಬರು ಸಿಎಂ ಆಗ್ತಾರೆ ಎಂಬ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಯವರ ಭವಿಷ್ಯದ ಬೆನ್ನಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲ ಮಹಿಳಾ ಸಿಎಂ ಆಗ್ಲಿ ಎಂಬ ಅಭಿಯಾನ ಆರಂಭಿಸಿದ್ದು, ಈ ಕುರಿತು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಗಿದೆ. ಕೋಡಿಮಠದ ಶ್ರೀಗಳು ನುಡಿದಿರುವ ಹೇಳಿಕೆಯನ್ನ ಟ್ಯಾಗ್ ಮಾಡ್ತಾ ಇರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು, ರಾಜ್ಯಕ್ಕೆ ಮಹಿಳಾ ಸಿಎಂ ನಮ್ಮ ಬೆಳಗಾವಿ ಚೆನ್ನಮ್ಮ, ಕೋಡಿಮಠದ ಶ್ರೀಗಳು ನಿಜವಾಗತ್ತೋ? ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿದ್ರೆ ಮುಂದಿನ ಸಿಎಂ ಬೆಳಗಾವಿಯ ಲಕ್ಷ್ಮೀ ಅಕ್ಕ ಅಂತ ಪೋಸ್ಟ್ ಮಾಡುತ್ತಿದ್ದಾರೆ. ಈ ಪೋಸ್ಟ್ ವೈರಲ್ ಆಗ್ತಾಗಿದೆ. ಕೋಡಿ ಶ್ರೀಗಳು ನುಡಿದಿರುವಂತಹ ಸ್ಫೋಟಕ ಭವಿಷ್ಯ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸಿದೆ. ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ತೀವ್ರ ಚರ್ಚೆಗಳು ನಡೀತಾ ಇರುವ ಹೊತ್ತಲ್ಲಿ ಕಳೆದ 1 ತಿಂಗಳು ಕೋಡಿಮಠದ ಶ್ರೀಗಳು ನುಡಿದಿರುವ ಭವಿಷ್ಯವೊಂದು ತೀವ್ರ ವೈರಲ್ ಆಗ್ತಾಗಿದೆ. ಇದಿಷ್ಟೇ ಅಲ್ಲದೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಗುರುಗಳು ಇನ್ನೊಂದು ಭವಿಷ್ಯವನ್ನ ನುಡಿದಿದ್ದಾರೆ. ಈ ಬಾರಿ ಆಕಾಶದಿಂದ ಭಾರಿ ದೊಡ್ಡ ಆಪತ್ತು ಕಾದಿದೆಯಂತ ಹಾರನಹಳ್ಳಿ ಗ್ರಾಮದ ಕೋಡಿಮಠದ ಪೀಠಾಧ್ಯಕ್ಷ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಸದರಿ ವರ್ಷದ ಮಳೆಯಿಂದ ರಾಜ್ಯದಲ್ಲಿ, ದೇಶದಲ್ಲಿ ಹೆಚ್ಚು ತೊಂದರೆಯಾಗಿದೆ. ಪಂಚಶಕ್ತಿಗಳಿಂದ ನಮಗೆ ತೊಂದರೆಯಾಗಲಿದೆ. ಭೂಮಿ, ಅಗ್ನಿ, ವಾಯು, ಆಕಾಶ, ಪ್ರಕೃತಿ ಇವೆಲ್ಲ ನಮಗೆ ತೊಂದರೆ ಕೊಡಲಿವೆ. ಹಾಗೂ ಆಕಾಶದಲ್ಲಿ ಆಗುವ ದೊಡ್ಡ ಸುದ್ದಿಯೊಂದು ಇದೆ. ಜನ ಇದ್ದಕ್ಕಿದ್ದಂತೆ ಸಾಯ್ತಾರೆ, ಭೂಮಿ ಬಿರುಕು ಬಿಡತ್ತೆ, ಗುಡ್ಡ ಕುಸಿದು ಹೋಗತ್ತೆ ಅಂತ ಕಳೆದ ಬಾರಿ ಹೇಳಿದ್ದೆ. ಪ್ರವಾಹದಲ್ಲಿ ಹಲವು ದೇಶಗಳು ಮುಳುಗುತ್ತವೆ ಅಂತ ಕೂಡ ಹೇಳಿದ್ರು. ಅನಾಹುತಗಳು ಇನ್ನೂ ನಡೆಯಲಿವೆ ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಆಕಾಶ ತತ್ವ ಪ್ರಕಾರ ತೊಂದರೆಯಾಗಬಹುದು, ರಾಜನ ಮೇಲೆ ಭಂಗ ಬರುತ್ತದೆ. ಅಭಿಮನ್ಯುವಿನ ಬಿಲ್ಲನ್ನ ಮೋಸದಿಂದ ಕರ್ಣನ ಕೈಯಲ್ಲಿ ದಾರ ಕಟ್ ಮಾಡಿಸಿದ. ಮಹಾಭಾರತದಲ್ಲಿ ಕೃಷ್ಣ ಗೆದ್ದ, ಗದಾಯುದ್ಧದಲ್ಲಿ ಭೀಮ ಗೆದ್ದ. ಕೃಷ್ಣ ನಿಲ್ಲದೆ ದುರ್ಯೋಧನ ಈ ಬಾರಿ ಗೆಲ್ಲುತ್ತಾನೆ. ಹೌದು, ಸೆಂಟ್ರಲ್ ಸ್ಟೇಟ್ ಒಂದೇ ರೀತಿಯಾಗಲಿದೆ. ಸರ್ಕಾರಕ್ಕೆ ತೊಂದರೆಯಿಲ್ಲ. ಜಲ, ಅಗ್ನಿ, ಪೃಥ್ವಿ, ವಾಯು ಇದರಿಂದ ತೊಂದರೆಯಾಗತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ.
ಇನ್ನು ಇದಿಷ್ಟೇ ಇಲ್ಲದೆ ಈ ಬಾರಿ ಇನ್ನೂ ಮಳೆ ಮುಗಿದಿಲ್ಲ. ಇದು ಕ್ರೋಧಿನಾಮ ಸಂವತ್ಸರ. 5 ಕಡೆಯಿಂದಲೂ ಆಪತ್ತು ಇದೆ. ಇನ್ನು ಆಕಾಶದಿಂದ ಒಂದು ದೊಡ್ಡ ವಿಪತ್ತು ಬರುತ್ತೆ ಅಂತ ಕೋಡಿಮಠದ ಸ್ವಾಮೀಜಿಯವರು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಬೇಕಾದಲ್ಲಿ ಮಳೆ ಇನ್ನೂ ಮುಗಿದಿಲ್ಲ, ಮಳೆಯಿಂದ ಜಾಸ್ತಿ ತೊಂದರೆ ಇದೆ, ಪ್ರಾಕೃತಿಕ ದೋಷ ಇದೆ, ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಎಲ್ಲ ಸೇರ್ಕೊಂಡು ತೊಂದರೆಯನ್ನ ಅನುಭವಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ಹಿಂದೆಯೂ ಅಯೋಧ್ಯ ರಾಮ ಮಂದಿರ ವಿಷಯದಲ್ಲಿ ಪ್ರತಿಕ್ರಿಯೆ ನೀಡಿದ್ದಂತಹ ಕೋಡಿ ಶ್ರೀಗಳು ಹಿಂದೂಗಳು ಒಂದಾದ್ರೆ ಒಳ್ಳೆಯದು, ಭಾರತೀಯರು ಒಗ್ಗಟ್ಟಾದ್ರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು. ಅದರಂತೆ ಅಯೋಧ್ಯ ರಾಮ ಮಂದಿರ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಇಡೀ ಭಾರತ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರೂ ಕೂಡ ಒಂದಾಗಿದ್ರು, ಈಗಲೂ ಕೂಡ ಒಂದಾಗಿದ್ದಾರೆ. ಅಮೃತಧಾರೆ ಕಾಲಜ್ಞಾನಿ ವೀರಬ್ರಹ್ಮೇಂದ್ರರು ನುಡಿದಂತಹ ಭವಿಷ್ಯ ಈ ಕಲಿಯುಗದಲ್ಲಿ ಈಗ ಸತ್ಯವಾಗ್ತಾಗಿದೆ. ತಿಮ್ಮಾರೆಡ್ಡಿ ಎಂಬುವರಿಗೆ ಸೇರಿದಂತಹ ತೋಟದಲ್ಲಿ ಒಂದು ಅಚ್ಚರಿಯ ಘಟನೆ ನಡೆದಿದೆ. 12 ಅಡಿ ಎತ್ತರದಿಂದ ಅಮೃತಧಾರೆ ಹರಿತಾಗಿದೆ. ಜನ ತಂಡೋಪಾದಿಯಲ್ಲಿ ಬಂದು ಬೇವಿನ ಮರಕ್ಕೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಇದನ್ನ ಕಂಡು ಹಿರಿಯರು ಪೋತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮೀಜಿ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದಂತೆ ಆಗ್ತಾ ಇದೆ ಅಂತ ಚರ್ಚೆಗಳನ್ನ ಮಾಡ್ತಿದ್ದಾರೆ. ನಂದ್ಯಾಳ ಜಿಲ್ಲೆಯಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಬೇವಿನ ಮರದಿಂದ ಹಾಲು ಅಂದ್ರೆ ಹಸುವಿನ ಹಾಲು ಧುಮ್ಮಿಕೆ ಹರಿತಾಗಿದೆ. ಇದನ್ನ ಗಮನಿಸಿದ ಸ್ಥಳೀಯರು ಇದು ವಿಚಿತ್ರವನ್ನ ನೋಡೋದಕ್ಕೆ ಮುಗಿಬಿದ್ದಿದ್ದಾರೆ. ಬೇವಿನ ಮರದಿಂದ ಹಾಲು ಹರಿಯುವುದು ಇದೇ ಮೊದಲೇನಲ್ಲ. ಇಂತಹ ಘಟನೆಗಳು ಹಲವೆಡೆ ಆಗಾಗ ನಡೆಯುತ್ತಲೇ ಇರುತ್ತವೆ. ನೆಟ್ಟಿಗರು ಇಂತಹ ಹಲವಾರು ಪ್ರಸಂಗಗಳನ್ನು ನೋಡಿದ್ದಾರೆ. ಆದರೆ ಈ ಘಟನೆ ಎಲ್ಲರನ್ನ ಆಶ್ಚರ್ಯಚಕಿತ ಮಾಡಿದೆ. 12 ಅಡಿ ಎತ್ತರದ ಬೇವಿನ ಮರದಿಂದ ಜಲಪಾತದಂತೆ ಹಾಲು ಹರಿತಾಗಿದ್ದು ನೋಡುಗರಲ್ಲಿ ಅಚ್ಚರಿ ಮೂಡಿಸಿದ್ದೆ. ಆತ್ಮಕೂರು ಮಂಡಲದ ವೆಂಕಟಾಪುರ ಗ್ರಾಮದ ಮೂಗಿ ತಿಮ್ಮಾರೆಡ್ಡಿ ಎಂಬುವರಿಗೆ ಸೇರಿದ ತೋಟದಲ್ಲಿ ಈ ಘಟನೆ ಸಂಭವಿಸಿದೆ. ಇದನ್ನ ಕಂಡ ಹಿರಿಯರು ಪೋತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮೀಜಿ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದಂತೆ ಆಗ್ತಾ ಇದೆ ಅಂತ ಚರ್ಚೆ ಮಾಡ್ತಿದ್ದಾರೆ. ಆದರೆ ತಮ್ಮ ಗ್ರಾಮದಲ್ಲಿ ಈ ಘಟನೆ ನಡೀತಾ ಇರೋದು ತುಂಬಾ ಸಂತಸದ ವಿಷಯ ಅಂತ ತಿಳಿದುಕೊಂಡಿದ್ದಾರೆ. ಇದಿಷ್ಟೇ ಅಲ್ಲದೆ ಇನ್ನೂ ಅನೇಕ ಕಾಲಜ್ಞಾನಗಳನ್ನು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿಟ್ಟಿದ್ದಾರೆ. ಅವೆಲ್ಲವೂ ಕೂಡ ಕಲಿಯುಗದಲ್ಲಿ ಆಗ್ತಾಗಿದೆ. ಇನ್ನು ಶ್ರೀ ಕೋಡಿಮಠದ ಶ್ರೀಗಳು ಮತ್ತು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು 2030 ನಂತರ ಎಲ್ಲವೂ ಕೂಡ ಬದಲಾಗತ್ತೆ, ಭೂಮಿ ಸಮೃದ್ಧಿಯಿಂದ ಬೆಳೆಯತ್ತೆ. ಆದರೆ ಈ ವರ್ಷದಿಂದ ಅಂದರೆ 2024ರಿಂದ 2029ರವರೆಗೆ ಭಾರತಕ್ಕೆ, ಇಡೀ ಭೂಮಿಗೆ ದೊಡ್ಡ ಆಘಾತ, ಗಂಡಾಂತರ ಕಟ್ಟಿಟ್ಟ ಬುತ್ತಿ. ಇದೆಲ್ಲದರಲ್ಲಿ ಯಾರು ಬದುಕುಳಿದು 2030ಕ್ಕೆ ಬದುಕುಳಿತಾರೋ ಅವರು ಪುಣ್ಯವಂತರು ಅಂತ ಹೇಳಲಾಗಿದೆ. ಅದಕ್ಕೋಸ್ಕರ ಈ ಕ್ಷಣದಿಂದಲೇ ಪುಣ್ಯದ ಕೆಲಸಗಳನ್ನು ಮಾಡೋಣ, ಕಲಿಯುಗವನ್ನ ಅತ್ಯಂತ ಸುರಕ್ಷಿತವಾಗಿ ಶಾಂತಿಯುತವಾಗಿ ಅಂತ್ಯ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.